ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೇರೆ, ಇವತ್ತಿನ ಸಂಚಿಕೆಯಲ್ಲಿ ನಿದ್ರಾಹೀನತೆಯ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಿಕ್ಕೆ ಮನೆಮದ್ದುಗಳನ್ನು ನೋಡೋಣ. ನಿದ್ರಾಹೀನತೆ ಸಮಸ್ಯೆ ಬರಲಿಕ್ಕೆ ಕಾರಣಗಳು ಅಂತ ಹೇಳಿದ್ರೆ, ಮಾನಸಿಕ ಒತ್ತಡಗಳು ಹಾಗೂ ರಾಸಾಯನಿಕ ಔಷಧಿಗಳ ದುಷ್ಪರಿಣಾಮಗಳು, ಹೃದಯದ ಸಮಸ್ಯೆ, ನರ ದೌರ್ಬಲ್ಯತೆಯ ಸಮಸ್ಯೆ, ಅಜೀರ್ಣ ಮತ್ತು ಮಲಬದ್ಧತೆಯ ಸಮಸ್ಯೆ, ಈ ಎಲ್ಲ ಕಾರಣಗಳಿಂದನೂ ಕೂಡ ನಿದ್ರಾಹೀನತೆ ಸಮಸ್ಯೆ ಎದುರಾಗ್ತದೆ. ಹಾಗಿದ್ರೆ ಈ ನಿದ್ರಾಹೀನತೆ ಸಮಸ್ಯೆ ಹೆಚ್ಚಾಗಲಿಕ್ಕೆ ಇಷ್ಟೆಲ್ಲ ಕಾರಣಗಳ ಜೊತೆಗೆ ಇನ್ನೊಂದು ಪ್ರಮುಖ ಕಾರಣವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇನು ಅಂದರೆ, ಮೊಬೈಲ್ ಮತ್ತು ಟಿ ವಿ ಬಳಕೆ. ಇದು ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ನಿದ್ರಾಹೀನತೆ ಸಮಸ್ಯೆಗೆ ಪ್ರಧಾನ ಕಾರಣ ಅಂತ ವೈಜ್ಞಾನಿಕವಾಗಿ ದೃಢಪಡಿಸಲಾಗಿದೆ. ಅದು ಹೇಗೆ ಅಂತಕ್ಕಂಥ ನೋಡೋಣ. ಈ ಮೊಬೈಲ್ ಬಳಕೆ ಮತ್ತು ಟಿ ವಿ ಬಳಕೆಯಿಂದ ನಮ್ಮ ಮೆದುಳಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬಯೋಲಾಜಿಕಲ್ ಕ್ಲಾಕ್ ಅಂತ ಇರ್ತದೆ ನಮ್ಮ ಶರೀರದಲ್ಲಿ. ಈ ಬಯೋಲಾಜಿಕಲ್ ಕ್ಲಾಕ್ ಏನಾಗ್ತದೆ ಅಂತ ಹೇಳಿದ್ರೆ ಅಸಮತೋಲನಗೊಳ್ತದೆ. ಅಂದರೆ ನಿಸರ್ಗದ ನಿಯಮಗಳಿಗೆ ವಿರುದ್ಧವಾಗಿ ನಮ್ಮ ಶರೀರದಲ್ಲಿ ಪ್ರಕ್ರಿಯೆಗಳು ನಡೀತಾ ಹೋಗ್ತವೆ. ಆ ಪ್ರಕ್ರಿಯೆಗಳಿಂದ ನಮ್ಮ ಮೆದುಳಿನ ಹಾರ್ಮೋನುಗಳಲ್ಲಿ ತೊಂದರೆ ಉಂಟಾಗ್ತದೆ. ಅದು ಹೇಗೆ ಅಂದರೆ, ರಾತ್ರಿ ಕತ್ತಲಾಗೋದೇ ಮನುಷ್ಯ ನಿದ್ರೆಗೆ ಅನುಕೂಲವಾಗುವ ರೀತಿಯಲ್ಲಿ ಆ ಒಂದು ನಿದ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಹಾರ್ಮೋನುಗಳ ಸ್ರವಿಕೆ ಆಗಲಿ ಅಂಥೇಳಿ ನಾವೇನು ಮಾಡ್ತೇವೆ, ರಾತ್ರಿ ಆದಾಗ ನಿಸರ್ಗದ ನಿಯಮಕ್ಕೆ ವಿರುದ್ಧವಾಗಿ ನಮ್ಮ ಕಣ್ಣಿಗೆ ಬೆಳಕನ್ನು ನಾವು ತೋರಿಸ್ತೇವೆ. ಆ ಕತ್ತಲಾಗೋದ್ರಿಂದ ನಮ್ಮ ಮೆದುಳಿನಲ್ಲಿ ಡೋಪೋಮಿನ್ ಹಾರ್ಮೋನು, ಮುಖ್ಯವಾಗಿ ಮೆಲೋಟೋನಿನ್ ಹಾರ್ಮೋನು ಸೆಕ್ರೇಷನ್ ಆಗ್ತದೆ. ಮೆಲೋಟೋನಿನ್ ಹಾರ್ಮೋನೇ ಗಾಢವಾಗಿ ನಿದ್ರೆ ಬರಲಿಕ್ಕೆ ಮೂಲವಾಗಿರ್ತಕ್ಕಂಥ ಹಾರ್ಮೋನು. ನಾವು ರಾತ್ರಿ ಸಮಯದಲ್ಲಿ ಮೊಬೈಲನ್ನು ನೋಡೋದ್ರಿಂದ ಏನಾಗ್ತದೆ, ಮೆಲೋಟೋನಿನ್ ಸೆಕ್ರೇಷನ್ ಆಗಲಿಕ್ಕೆ ತೊಂದರೆ ಆಗ್ತದೆ. ಆ ಮೆಲೋಟೋನಿನ್ ಸೆಕ್ರೇಷನ್ ಆಗೋದು ಯಾವಾಗ ಕಮ್ಮಿ ಆಗ್ತಾ ಬರ್ತದೆ, ಯಾವಾಗ ನಿದ್ರೆಯ ಒಂದು ಗಾಢತೆ ಕಮ್ಮಿ ಆಗ್ತದೆ, ನಿದ್ರೆಯ ಒಂದು ನಿರ್ಲಿಪ್ತತೆ, ನಿದ್ರೆಯ ಒಂದು ವಿಶಾಲವಾಗಿರ್ತಕ್ಕಂಥ ವಿಶ್ರಾಂತಿ ಏನಾಗ್ತದೆ ಅಂತ ಹೇಳಿದ್ರೆ ಕಮ್ಮಿ ಆಗ್ತಾ ಬರ್ತದೆ. ಅದಕ್ಕೆ ಒತ್ತಡಗಳು ಹೆಚ್ಚಾಗ್ತಾ ಹೋಗ್ತವೆ. ನಿದ್ರೆಯಿಂದ ನಮ್ಮ ಶರೀರದಲ್ಲಿ ಎಂತಹ ಒಳ್ಳೆಯ ಪ್ರಕ್ರಿಯೆಗಳಾಗ್ತವೆ ಅಂತಕ್ಕಂಥದ್ದು ನಾವು ಸರಿಯಾಗಿ ತಿಳ್ಕೊಂಡ್ರೆ ಇಂಥ ತಪ್ಪುಗಳನ್ನು ನಾವು ಮಾಡೋದಿಲ್ಲ. ನಿದ್ರೆ ನಮ್ಮ ಶರೀರದಲ್ಲಿ ಏನೇ ಅಸಮತೋಲನಗಳಿದ್ದರೂ ಕೂಡ ಅದನ್ನು ಸಮತೋಲನಕ್ಕೆ ತರತಕ್ಕಂಥ ಕೆಲಸವನ್ನು ಮಾಡ್ತದೆ. ಗಾಢವಾಗಿ ನಿದ್ರೆ ಬಂದರೆ ಮನುಷ್ಯನ ಶರೀರದಲ್ಲಿ ಯಾವ ಇಂಬ್ಯಾಲೆನ್ಸ್ಗಳು ಇರೋದಿಲ್ಲ, ತನ್ನಿಂತಾನೇ ಕೆಲಸ ಮಾಡ್ತದೆ ಶರೀರ. ರಿಪೇರಿ ಕೆಲಸ ನಡೆಯದೆ ರಾತ್ರಿ ಗಾಢವಾಗಿ ನಿದ್ರೆ ಬಂದರೆ ಎಲ್ಲ ಶರೀರದಲ್ಲಿರ್ತಕ್ಕಂಥ ಒತ್ತಡಗಳು ಕಮ್ಮಿಯಾಗಿ ತನ್ನಿಂತಾನೇ ಎಲ್ಲ ಆರ್ಗನ್ಸ್ಗಳು ರಿಪೇರಿ ಆಗಿಬಿಡ್ತವೆ. ತನ್ನಿಂತಾನೇ ಇದು ನ್ಯಾಚುರಲ್ ಪ್ರೊಸೀಜರ್. ಇದು ಕೆಲವೊಬ್ಬರಿಗೆ ಏನಂದರೆ ಕ್ವಾಂಟಿಟಿ ಆಫ್ ಸ್ಲೀಪ್ ಇದೆ, ಕ್ವಾಲಿಟಿ ಆಫ್ ಸ್ಲೀಪ್ ಇರೋದಿಲ್ಲ. ಅಂದರೆ ಗಾಢವಾಗಿ ನಿದ್ದೆನೇ ಇರೋದಿಲ್ಲ, ಸ್ವಲ್ಪ ಸದ್ದಾದರೂ ಎಚ್ಚರಿಕೆ ಆಗುತ್ತೆ. ನಿದ್ರೆಯಲ್ಲಿ ಬರೀ ಕನಸುಗಳು, ಎಚ್ಚರಿಕೆ ಇಂಥವೆಲ್ಲ ಸಮಸ್ಯೆಗಳಿಂದ ನಾವು ಎಷ್ಟೇ ನಿದ್ದೆ ಮಾಡಿದರೂ ಕೂಡ ಸಮಾಧಾನ ಇರೋದಿಲ್ಲ. ಅದಕ್ಕೆ ನಮ್ಮ ಶರೀರದಲ್ಲಿ ಹೃದಯ, ಕಿಡ್ನಿ, ಪ್ಯಾಂಕ್ರಿಯಾಸ್, ಕರುಳುಗಳು ಹಾಗೂ ನರಮಂಡಲ, ಮೆದುಳು, ಶ್ವಾಸಕೋಶ ಇವೆಲ್ಲವುಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅಂತೇಳಿದರೆ ಸರಿಯಾದ ನಿದ್ರೆ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ನಿದ್ರೆಯ ಒಂದು ವಿಕಾರ, ನಿದ್ರೆಯ ವಿಕೋಪ ಯಾವಾಗ ಸೃಷ್ಟಿಯಾಗ್ತದೆ ಆವಾಗ ಇವೆಲ್ಲ ಆರ್ಗನ್ಸ್ಗಳಿಗೆ ತೊಂದರೆ ಉಂಟಾಗ್ತದೆ. ಹಾಗಾಗಿ ನಿದ್ರೆ ಚೆನ್ನಾಗಿ ಬರಬೇಕು ಅಂತೇಳಿದರೆ ನಾವು ರಾತ್ರಿ ಮೊಬೈಲ್ ನೋಡೋದನ್ನು, ಟಿ ವಿ ನೋಡೋದನ್ನು ನಿಲ್ಲಿಸಲೇಬೇಕು.
ನಾವೇನೇನು ಕಾರಣಗಳನ್ನು ಹೇಳಿದ್ವಿ ನಿದ್ರಾಹೀನತೆ ಸಮಸ್ಯೆಗೆ, ಅವೆಲ್ಲ ಕಾರಣಗಳನ್ನು ಕೂಡ ಸರಿಪಡಿಸ್ಕೊಂಡ್ರೆ ಮಾತ್ರ ನಿದ್ರಾಹೀನತೆ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಹಾಗಾಗಿ ನಾನು ಮೊದಲೇ ಈ ಎಪಿಸೋಡ್ ಪ್ರಾರಂಭ ಆಗೋದಕ್ಕಿಂತ ಮೊದಲೇ ನಿದ್ರಾಹೀನತೆ ಸಮಸ್ಯೆಗೆ ಏನೇನು ಕಾರಣಗಳು ಅಂತ ಹೇಳಿದ್ದೀನಿ ಅವನ್ನೆಲ್ಲ ಸರಿಪಡಿಸ್ಕೊಳ್ಬೇಕು. ಜೊತೆಗೆ ಪ್ರಧಾನವಾಗಿ ಮೊಬೈಲ್ ಮತ್ತು ಟಿ ವಿ ಬಳಕೆಯಿಂದ ಏನೆಲ್ಲ ದುಷ್ಪರಿಣಾಮಗಳಾಗ್ತವೆ ಅಂತ ಹೇಳಿದ್ದೀನಿ. ಅದಕ್ಕೆ ಮಲಗೋದಕ್ಕಿಂತ 1 ತಾಸು 2 ತಾಸು ಮಿನಿಮಮ್ 2 ತಾಸು ಮೊದಲು ಟಿ ವಿ ನೋಡೋದಾಗಲಿ ಮೊಬೈಲ್ ನೋಡೋದಾಗಲಿ ಮಾಡಬಾರ್ದು. ಇಷ್ಟು ಮಾಡಿದ್ರೆ ಸಾಕು, ಗಾಢವಾಗಿ ನಿದ್ದೆ ಬರ್ತದೆ. ನಿದ್ರೆನೇ ಪರಮ ಸುಖ, ಅದ್ಭುತವಾಗಿರ್ತಕ್ಕಂಥ ಧ್ಯಾನ. ನಿದ್ರೆ ಒಂದು ಚೆನ್ನಾಗಿ ಆಗಿಬಿಟ್ರೆ ನಮ್ಮ ಶರೀರದಲ್ಲಿ ಯಾವ ಇಂಬ್ಯಾಲೆನ್ಸ್ಗಳು ಆಗೋದಿಲ್ಲ. ವಾತ ಪಿತ್ತ ಕಫದ ಸಮತೋಲನತೆ ಶರೀರದಲ್ಲಿ ಸೃಷ್ಟಿಯಾಗ್ತದೆ. ಶರೀರಕ್ಕೆ ವ್ಯಾಧಿ ಕ್ಷಮತ್ವ ಬರ್ತದೆ, ಅಂದರೆ ರೋಗ ಪ್ರತಿರೋಧಕ ಶಕ್ತಿ ಗಟ್ಟಿಯಾಗುತ್ತೆ. ನಮ್ಮ ಆಯಸ್ಸನ್ನು ಹೆಚ್ಚಿಸುವ ಶಕ್ತಿ ನಿದ್ರೆಗಿದೆ. ನಿದ್ರೆ ಅಂತಕ್ಕಂಥದ್ದು ನಮ್ಮ ಶರೀರದ ಈ ವ್ಯಾಲೆಂಟರಿ ಮತ್ತು ಇನ್ವ್ಯಾಲೆಂಟರಿ ಸಿಸ್ಟಮ್ಗಳನ್ನು ಕ್ರಿಯಾಶೀಲಗೊಳಿಸುವ ಒಂದು ಅದ್ಭುತ ಶಕ್ತಿ. ವ್ಯಾಲೆಂಟರಿ ಅಂತ ಹೇಳಿದ್ರೆ ನಾವು ಏನು ಪ್ರಯತ್ನ ಮಾಡಿ ಕೈ ಕಾಲು ಚಲನೆ ಮಾಡ್ತೇವೆ, ನಮ್ಮ ಪ್ರಯತ್ನ ಪೂರ್ವಕವಾಗಿ ನಡೀತಕ್ಕಂಥ ಪ್ರಕ್ರಿಯೆಗೆ ವ್ಯಾಲೆಂಟ್ರಿ ಅಂತ ಹೇಳ್ತಾರೆ. ಇನ್ವ್ಯಾಲೆಂಟ್ರಿ ಅಂತ ಹೇಳಿದ್ರೆ ನಾವು ಪ್ರಯತ್ನ ಮಾಡದೇ ಶರೀರದಲ್ಲಿ ಕೆಲವೊಂದಿಷ್ಟು ಪ್ರೊಸೀಜರ್ಗಳಾಗ್ತಾ ಇರ್ತವೆ. ಅವ್ಯಾವ ಅಂದರೆ ಶ್ವಾಸಕೋಶ, ಆಮೇಲೆ ಹೃದಯ, ಕಿಡ್ನಿ, ಕರುಳುಗಳು, ಲಿವರ್, ಮೆದುಳು, ಇವೆಲ್ಲ ಏನಂತ ಹೇಳಿದ್ರೆ ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡ್ತಾ ಇರ್ತವೆ. ಅಂದರೆ ಯಾವ ನಮ್ಮ ಒಂದು ಹಿಡಿತದಲ್ಲಿಲ್ಲದೆ ತಮ್ಮಷ್ಟಕ್ಕೆ ತಾವೇ ಒಂದು ಪ್ರೋಗ್ರಾಮ್ ಮೂಲಕ ಕೆಲಸ ಮಾಡ್ತಾ ಇರ್ತವೆ. ಅವಕ್ಕೆ ಇನ್ವ್ಯಾಲೆಂಟ್ರಿ ಆರ್ಗನ್ಸ್ಗಳು ಅಂತ ಕರೀತಾರೆ. ಹೀಗೆ ವ್ಯಾಲೆಂಟರಿ ಮತ್ತು ಇನ್ವ್ಯಾಲೆಂಟ್ರಿ ಆರ್ಗನ್ಸ್ಗಳನ್ನ ಅತ್ಯಂತ ಕ್ರಿಯಾಶೀಲಗೊಳಿಸುವ ಶಕ್ತಿ ನಿದ್ರೆಗಿದೆ. ಗಾಢವಾಗಿ ನಿದ್ದೆ ಆಗಿ ಬೆಳಗ್ಗೆ ಎದ್ದರೆ ಮನುಷ್ಯನಿಗೆ ಹುರುಪು ಉತ್ಸಾಹ ಜಾಸ್ತಿ ಇರ್ತದೆ. ಈಗ ಜನರಲ್ಲಿ ಹುರುಪು ಉತ್ಸಾಹ ತುಂಬ ಕೊರತೆ. ಏನೇ ಕೆಲಸ ಮಾಡಬೇಕಂದ್ರೂ ಕೂಡ ಒಂಥರ ಅವ್ರಿಗೆ ಏನಂತ ಹೇಳಿದ್ರೆ ಶಕ್ತಿಹೀನ ಒಂದು ಪರಿಸ್ಥಿತಿ ಶರೀರದಲ್ಲಿ ಎದುರಾಗಿರ್ತದೆ. ಅದಕ್ಕೆ ಮೆದುಳು ಚುರುಕಾಗಿ, ದೇಹ ಸದೃಢವಾಗಿ, ಮನಸ್ಸು ಸ್ಫೂರ್ತಿದಾಯಕವಾಗಿ ಚೆನ್ನಾಗಿರಬೇಕು ಅಂತೇಳಿದರೆ ಅದಕ್ಕೆ ಒಂದು ದೊಡ್ಡ ದಿವ್ಯೌಷಧಿ ಅಂತೇಳಿದರೆ ಗಾಢವಾದ ನಿದ್ರೆ. ಅದನ್ನು ಈ ರೀತಿಯಾಗಿ ನಾವು ಸರಿಪಡಿಸ್ಕೊಳ್ಬೇಕು. ಕೆಲವೊಂದಿಷ್ಟು ಈಗ ನಾವು ಶರೀರದಲ್ಲಿ ನಿದ್ರಾ ವ್ಯವಸ್ಥೆಗೆ ಪೂರಕವಾಗಿರ್ತಕ್ಕಂಥ ಆ ಒಂದು ಅಂಶಗಳನ್ನು ಸೃಷ್ಟಿಸ್ಕೊಳ್ಳಿಕ್ಕೆ ಮನೆಮದ್ದುಗಳನ್ನು ಮಾಡ್ಕೊಳ್ಬೋದು. ಅವೇನೆಂದರೆ ರಾತ್ರಿ ಮಲಗೋ ಮುನ್ನ ಒಂದು ಸ್ವಲ್ಪ ಉಗುರು ಬೆಚ್ಚನೆ ನೀರು, ಸಾಧ್ಯ ಆದರೆ ತಣ್ಣೀರಿನ ಸ್ನಾನ ಮಾಡಿ ಮಲ್ಕೊಂಡ್ರೆ ಏನಾಗುತ್ತೆ, ಶರೀರದ ಒಂದು ಉಷ್ಣತೆಯಲ್ಲಿ ಏರುಪೇರಾಗಿ ಮತ್ತು ಅದು ಪರಿಪೂರ್ಣವಾಗಿ ಬ್ಯಾಲೆನ್ಸಿಂಗ್ ಬರ್ತದೆ. ಅದು ಬ್ಯಾಲೆನ್ಸಿಂಗ್ ಬಂದಾಗ ಗಾಢವಾಗಿ ನಿದ್ದೆ ಬರ್ತದೆ. ಹಾಗೆಯೇ ಏನು ಅಂತೇಳಿದ್ರೆ ಮತ್ತೊಂದು, ಈ ಒಂದು ತಣ್ಣೀರಿನ ಸ್ನಾನ ಅಥವಾ ಉಗುರು ಬೆಚ್ಚನೆ ನೀರಿನ ಸ್ನಾನ ಮಾಡಿದಾಗ ಶರೀರ ತಕ್ಷಣ ತಂಪಾಗುತ್ತೆ. ಅದನ್ನು ಬಿಸಿ ಮಾಡತಕ್ಕಂಥ ಪ್ರೊಸೀಜರು ಶರೀರದಲ್ಲಿ ನಡೀತಾ ಹೋಗುತ್ತೆ. ಅಂದರೆ ಜೀವಶಕ್ತಿ ಕ್ರಿಯಾಶೀಲವಾಗ್ತಾ ಹೋಗ್ತದೆ. ಆವಾಗ ಏನಂತೇಳಿದ್ರೆ ಶರೀರದಲ್ಲಿ ಮೆದುಳಿನ ಒಂದು ಒತ್ತಡಗಳು, ಹೃದಯ ಭಾಗದಲ್ಲಿರ್ತಕ್ಕಂಥ ಒತ್ತಡಗಳು, ಶರೀರದ ಒಂದು ಸೆಲ್ಯುಲಾರ್ ಲೆವೆಲಲ್ಲಿ ಉಂಟಾಗಿರ್ತಕ್ಕಂಥ ಇಂಬ್ಯಾಲೆನ್ಸಸ್ಗಳೆಲ್ಲವೂ ಕೂಡ ಏನಾಗ್ತವೆ, ಬ್ಯಾಲೆನ್ಸ್ ಆಗ್ತಾ ಹೋಗ್ತವೆ. ಇದು ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಅಂತಕ್ಕಂಥ ಥಿಯರಿಗೆ ಹತ್ತಿರವಾಗಿ ಈ ಒಂದು ಪ್ರಕ್ರಿಯೆ ಕೆಲಸ ಮಾಡುತ್ತೆ. ಹಾಗೆ ಏನಾಗುತ್ತೆ, ದೇಹ ಮತ್ತು ತಂಪಾಗಲಿಕ್ಕೆ, ಬಿಸಿಯಾಗಲಿಕ್ಕೆ ಪ್ರಾರಂಭ ಮಾಡ್ತದೆ. ಬಿಸಿಯಾಗಿದ್ದು ಮತ್ತೆ ಸಹಜ ಸ್ಥಿತಿಗೆ ಬರಲಿಕ್ಕೆ ಅದು ಶರೀರದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ, ಅದನ್ನು ಆಟೋನಾಮಿಕ್ ಸಿಸ್ಟಮ್ ಅಂತ ಕರಿಬೋದು. ಅದು ಮತ್ತೆ ಸಹಜ ಸ್ಥಿತಿಗೆ ತರ್ತಕ್ಕಂಥ ಕೆಲಸ ಮಾಡುತ್ತೆ. ಇದು ತಣ್ಣಗಾಗಿ ಬಿಸಿಯಾಗಿ ಮತ್ತೆ ಸಹಜ ಸ್ಥಿತಿಗೆ ಬಂದಾಗ ಶರೀರದಲ್ಲಿ ನಿರ್ಲಿಪ್ತತೆ, ಹಗುರವಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿ ಶರೀರದ ಎಲ್ಲ ಜೀವಕೋಶಗಳು ರಿಲ್ಯಾಕ್ಸ್ ಆಗಿ ಗಾಢವಾಗಿ ನಿದ್ರೆಗೆ ಈ ಒಂದು ಸ್ನಾನ ಕಾರಣವಾಗ್ತದೆ. ರಾತ್ರಿ ಮಲಗೋ ಸಂದರ್ಭದಲ್ಲಿ ಸ್ನಾನ ಮಾಡೋದ್ರಿಂದ ಇಷ್ಟೆಲ್ಲ ವೈಜ್ಞಾನಿಕ ಪ್ರಕ್ರಿಯೆಗಳು ನಡೆದು ಚೆನ್ನಾಗಿ ನಿದ್ದೆ ಬರಲಿಕ್ಕೆ ರಾತ್ರಿ ಸ್ನಾನ ಮಾಡೋದು ಪೂರಕವಾಗಿ ಕೆಲಸ ಮಾಡ್ತದೆ. ಇನ್ನಿದಾದ ಮೇಲೆ ಮೂಗಿನಲ್ಲಿ ತುಪ್ಪ ಹಾಕೋದು, ಹೊಕ್ಕಳಿಗೆ ತುಪ್ಪ ಹಾಕೋದು, ಕಣ್ಣಿಗೆ ಒಂದು ಸ್ವಲ್ಪ ತುಪ್ಪ ಹಾಕೋದು, ಅಂಗೈ ಅಂಗಾಲಿಗೆ ಸ್ವಲ್ಪ ತುಪ್ಪ ಸವರೋದು, ನೆತ್ತಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋದು. ಈ ರೀತಿ ಪ್ರಕ್ರಿಯೆಯನ್ನು ಮಾಡಿದಾಗ ಶರೀರದಲ್ಲಿ ಪಿತ್ತ ವಿಕಾರಗಳು ಕಮ್ಮಿ ಆಗ್ತವೆ.
ರಾತ್ರಿ ಮಲಗಬೇಕಾದ್ರೆ ಹಾಸಿಗೆಯಲ್ಲಿ ಕೂತ್ಕೊಂಡೆ ಈ ರೀತಿಯಾಗಿ ನಾವು ಮಾಡಿಕೊಂಡು ಕೊನೆಗೆ ಮಲಗೋ ಟೈಮಲ್ಲಿ ಕಣ್ಣಿಗೆ ಮೂಗಿಗೆ ಒಂದು 4 ಡ್ರಾಪ್ ತುಪ್ಪ ಹಾಕ್ಕೊಂಡು ಮಲ್ಕೊಳ್ಳೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಒಂದು ರಿಲ್ಯಾಕ್ಸೇಷನ್ ಶರೀರದಲ್ಲೇ ಉಂಟಾಗ್ತದೆ. ಆ ಒಂದು ವೃಕ್ಷತೆಯಿಂದ ಶರೀರದಲ್ಲಾಗಿರ್ತಕ್ಕಂಥ ಆ ಮೆದುಳಿನ ಮೇಲಾಗಿರ್ತಕ್ಕಂಥ ಒತ್ತಡಗಳು, ಆಮೇಲೆ ನಮ್ಮ ಶ್ವಾಸದ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಆ ಒಂದು ಅಸಮತೋಲನಗಳು, ಬ್ರೀತ್ ಪ್ಯಾಟ್ರನ್ ಅಂತ ಏನು ಕರೀತಾರೆ, ಅದನ್ನು ಈ ಒಂದು ಸ್ನಿಗ್ಧತೆಯಿಂದ ನಾವೇನು ಮಾಡ್ಬೋದು ಅಂದರೆ ರಿಲ್ಯಾಕ್ಸ್ಡಾಗಿ ಡೀಪಾಗಿ ಆ ಒಂದು ಉಸಿರನ್ನು ನಾವು ಹೆಚ್ಚಿಸ್ಬೋದು. ಅದಕ್ಕೆ ಮೆದುಳಿನ ಒಂದು ಅಸಮತೋಲನದ ಜೊತೆಗೆ ನಮ್ಮ ಶ್ವಾಸ ಪ್ರಶ್ವಾಸದ ಪ್ರಕ್ರಿಯೆಯನ್ನು ಕೂಡ ಅಂದರೆ ಉಸಿರಾಟದ ವ್ಯವಸ್ಥೆಯನ್ನು ಕೂಡ ದೀರ್ಘಗೊಳಿಸೋದ್ರ ಮೂಲಕ ನಮಗೆ ಗಾಢವಾಗಿ ನಿದ್ರೆ ಬರೋ ಥರ ಈ ಒಂದು ಸ್ನೇಹನ ಚಿಕಿತ್ಸೆ ಕೆಲಸ ಮಾಡ್ತದೆ. ಅದಕ್ಕೆ ಸ್ನೇಹನ ಚಿಕಿತ್ಸೆ ಅಂತ ಹೇಳ್ಬೋದು. ಸ್ನೇಹನ ಅಂದರೆ ಸ್ನಿಗ್ಧತೆಯನ್ನು ಉಂಟು ಮಾಡೋದಕ್ಕೆ ಸ್ನೇಹನ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಆಮೇಲೆ ಇದಾದ ಮೇಲೆ ಮತ್ತೇನು ಅಂತ ಹೇಳಿದ್ರೆ, ನೀವು ಮಲಗ್ತಕ್ಕಂಥ ಕೋಣೆ ಏನಾಗಿರಬೇಕು, ಜಾಸ್ತಿ ಬ್ರೈಟ್ ಆಗಿರಬಾರ್ದು, ಸ್ವಚ್ಛವಾಗಿರಬೇಕು. ಜಾಸ್ತಿ ಬ್ರೈಟಾಗಿ ಅಂದರೆ ಲೈಟ್ ಜಾಸ್ತಿ ಹಾಕಿರಬಾರ್ದು. ಸುಮ್ಮನೆ ಒಂದು ಚಿಕ್ಕ ದೀಪ, ಬೆಡ್ ಲೈಟ್ ಅಂದರೆ ತುಂಬ ಚಿಕ್ಕ ದೀಪ, ತುಂಬ ಮಂದಗತಿಯ ದೀಪ ಬೇಕಂದ್ರೆ ಹಾಕ್ಕೊಳ್ಬೋದು. ಇಲ್ಲಾಂದರೆ ಈ ಎಣ್ಣೆ ದೀಪವನ್ನು ಹಚ್ಚಿಟ್ಕೊಳ್ಬೇಕು. ಹಾಗೆ ಆ ಒಂದು ದೀಪವನ್ನು ನೋಡ್ತಾ ನೋಡ್ತಾ ತ್ರಾಟಕ ಮಾಡಿ ಆಮೇಲೆ ನಿಧಾನವಾಗಿ ಕಣ್ಮುಚ್ಚಿ ಒಂದು 10 ನಿಮಿಷ ದೀರ್ಘವಾಗಿ ಶ್ವಾಸ ಪ್ರಶ್ವಾಸವನ್ನು ಮಾಡ್ತಾ ಮಾಡ್ತಾ ನಿಧಾನವಾಗಿ ಮಲಗಿ ಇಡೀ ಶರೀರವನ್ನು ಸಡಿಲ ಮಾಡಿ ಪಾದದಿಂದ ತಲೆವರೆಗೆ ಒಂದೊಂದೇ ಅಂಗಾಂಗಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ 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 ದೀರ್ಘವಾದ ಉಸಿರಾಟ ಮಾಡ್ತಾ ಶರೀರವನ್ನು ಸಡಿಲ ಮಾಡ್ತಾ ಅದೇ ಒಂದು ಪ್ರಕ್ರಿಯೆಯಲ್ಲಿ ನಮಗೆ ನಿದ್ದೆ ಬರ್ತದೆ. ಆ ಒಂದು ಪ್ರಕ್ರಿಯೆಯಲ್ಲಿ ನಿದ್ದೆ ಬಂದಾಗ ಗಾಢವಾಗಿ ನಿದ್ದೆ ನಮ್ಮನ್ನು ಆವರಿಸ್ಕೊಳ್ತದೆ. ಆ ನಿದ್ರೆಯಿಂದ ಶರೀರದ ಎಲ್ಲ ಒತ್ತಡಗಳು ಕಮ್ಮಿ ಆಗ್ತವೆ. ಇದನ್ನು ಯೋಗ ನಿದ್ರೆ ಅಂತ ಕರೀತಾರೆ. ಇದು ಬಹಳ ನಮ್ಮ ಶರೀರದಲ್ಲಿ ವೇಗವಾಗಿ ನಮ್ಮ ಆ ಒತ್ತಡಗಳನ್ನು ಕಡಿಮೆ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಇಷ್ಟೆಲ್ಲ ಮಾಡಿದರೆ ನಮ್ಮ ನಿದ್ರಾಹೀನತೆ ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡುಕೊಳ್ಬೋದು. ರಾತ್ರಿ ಮಲಗೋ ಸಂದರ್ಭದಲ್ಲಿ 1 ಗ್ಲಾಸ್ ಬಿಸಿ ಹಾಲನ್ನು ಸೇವನೆ ಮಾಡೋದ್ರಿಂದ ಕೂಡ ಚೆನ್ನಾಗಿ ನಿದ್ದೆ ಬರುತ್ತೆ. ಹಾಗೂ ರಾತ್ರಿ ಮಲಗೋ ಸಂದರ್ಭದಲ್ಲಿ ಈ ಗಸಗಸೆ ಪಾಯಸ ಸೇವನೆ ಮಾಡ್ಬೋದು. ಅಥವಾ ರಾತ್ರಿ ಮಲಗೋ ಸಂದರ್ಭದಲ್ಲಿ ನೀವು ಏನು ಮಾಡ್ಬೋದು ಅಂತೇಳಿದರೆ ಸೋಂಪು ಕಾಳು, 1-2 ಚಮಚ ಸೋಂಪು ಕಾಳನ್ನು 200 ml ನೀರಿನಲ್ಲಿ ಕುದಿಸಿ ಅದನ್ನು 20 ml ಇಳಿಸಿ ಅದನ್ನು ಸೋಸಿ 1 ಗ್ಲಾಸ್ ಹಾಲಿಗೆ ಆ ಒಂದು ಕಷಾಯವನ್ನು ಹಾಕಿ ಕುಡಿಯೋದ್ರಿಂದ ಗಾಢವಾಗಿ ನಿಮಗೆ ನಿದ್ದೆ ಬರ್ತದೆ. ಇವಿಷ್ಟೆಲ್ಲ ನಿದ್ರಾಹೀನತೆ ಸಮಸ್ಯೆಗೆ ಮನೆಮದ್ದುಗಳು. ಕಾರಣಗಳನ್ನು, ಲಕ್ಷಣಗಳನ್ನು, ರೋಗ ವಿಜ್ಞಾನವನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಅದಕ್ಕೆ ಪರಿಹಾರವನ್ನು ನಾವು ತಿಳ್ಕೊಂಡ್ವಿ. ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ. ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ, ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರಿಂದ 100 ವರ್ಷ ಆರೋಗ್ಯವಾಗಿ ಬದುಕ್ಬೋದು. ಈ ಒಂದು ಸಮಸ್ಯೆ ಎಷ್ಟೇ ಪ್ರಯತ್ನ ಮಾಡಿದರೂ ಕಮ್ಮಿ ಆಗ್ತಾಯಿಲ್ಲ ಅಂದರೆ ಅದಕ್ಕೆ ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಭಾಳ ಡೇಂಜರ್. ರಾಸಾಯನಿಕ ಔಷಧಿಯನ್ನು ತೆಗೆದುಕೊಳ್ಳೋದ್ರಿಂದ ಅದು ತುಂಬ ಸೈಡ್ ಎಫೆಕ್ಟ್ ಆಗ್ತವೆ. ಅದು ವಾಸಿನೇ ಆಗ್ತಾಯಿಲ್ಲ ಅಂದರೆ ಅದಕ್ಕೆ ಕೆಲವೊಂದಿಷ್ಟು ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋದ್ರ ಮೂಲಕ ಪರಿಹಾರವನ್ನು ಕಂಡುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.